ನಡೆದಿತ್ತು. ನಾವೆಲ್ಲ ಸದಸ್ಯರು ಕೂಡ ನಾವು ಆರ್ಸಿಗೆ ಮನವಿ ಮಾಡ್ಕೊಂಡಿದ್ವಿ. ಈ ಚುನಾವಣೆ ಪ್ರಕ್ರಿಯೆ ಸರಿ ನಡೆದಿಲ್ಲ, ಮತ್ತೆ ನೀವು ಮರು ಚುನಾವಣೆನ ನಡೆಸಿ ಅಂತ ನಾವು ಮನವಿ ಮಾಡಿಕೊಟ್ಟಿದ್ವಿ. ಆದರೂ ಆರ್ಸಿ ಅವರು ನಮ್ಮ ಮಾತಿಗೆ ಏನು ಕಿವಿ ಕೊಡಲಿಲ್ಲ. ಅದು ನ್ಯಾಯಾಲಯದ ಮೊರೆ ಹೋಯಿತು. ಆದ್ರೆ ಈ ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ಕೂಡ ಇವತ್ತು ನಾವು ತಲೆ ಬಾಗ್ತೇವೆ. ಕರಡಿಯವರು ಮಹಾಪೌರರಾಗಿ ಆಯ್ಕೆಯಾಗಿದ್ದಾರೆ. ನಾನು ಅವ್ರಿಗೆ ಒಂದು ಮನವಿನ ನಾನು ನಿಮ್ಮ ಮುಖಾಂತರ ಮಾಡ್ಕೊತೀನಿ. ಏನಪ್ಪಾ ಅಂದ್ರೆ, ನೀವು ಈ BJP ಆಟಗಳನ್ನೆಲ್ಲ ಬಿಟ್ಟು ಜಾತ್ಯ ಪಕ್ಷಾತೀತವಾಗಿ ನೀವು ಕೆಲಸ ಮಾಡಬೇಕು. ನಾವಿದ್ದಂಥ ಕಾಲದಲ್ಲಿ ನಾವು ಹೊರ್ತಿ ಮೇಡಮ್ ಮಹಾಪೌರರಾಗಿದ್ದಾಗ ನಾವು 60 ಕೋಟಿಗಳನ್ನ ಜನರಲ್ ಫಂಡ್ಗಳಲ್ಲಿ ನಾವು ಕೆಲಸ ಮಾಡಿದ್ವಿ. ಇನ್ನು ಮುಂದೆ ನಮ್ಮ ಮೈನಾರಿಟಿ ವಾರ್ಡ್ಗಳಿಗೆ ನೀವು ಹೆಚ್ಚಿನ ಒತ್ತು ಕೊಟ್ಟು ಹೆಚ್ಚಿಗೆ ಕೆಲಸ, ಯಾಕೆಂದ್ರೆ ಮೈನಾರಿಟಿ ವಾರ್ಡಲ್ಲಿ ಸುಮಾರು 25 ವರ್ಷಗಳಿಂದ ಕೆಲಸ ಆಗಿಲ್ಲ. ನೀವು ಮೈನಾರಿಟಿ ವಾರ್ಡ್ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅಂತ ನಾನು ನಿಮ್ಮ ಮುಖಾಂತರದಿಂದ ಕರಡಿಯವರಿಗೆ ನಾನು ಮನವಿ ಮಾಡ್ತೀನಿ. ನ್ಯಾಯಾಲಯದ ಇವತ್ತೇನು ತೀರ್ಪು ಕೊಟ್ಟಿದೆ ಅದಕ್ಕೆ ನಾವು ತಲೆ ಬಾಗ್ತೀವಿ. ಆರೋಪ ಅವರು ಮಾಡಿದ್ರು ಯತ್ನಾಳ್ ಅವರು, ಹಿಂದೆ ಯಾರು ಮೇಯರ್ ಮತ್ತು ಉಪ ಮೇಯರ್ ಇದ್ರು ಅವ್ರ ಕಾಲದಲ್ಲಿ ಏನೇನು ಭ್ರಷ್ಟಾಚಾರ ಆಗೈತಿ ಅದೆಲ್ಲ ನಾವು ಹೊರಗೆ ತೆಗೆದು ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಏನಿದ್ರು ಬೇಕಾದ್ರೂ ತಗಿಲಿ ಅವರು. ಯಾಕೆಂದ್ರೆ ಇವು ಇಂತ ಮಾತಾಡೋದ್ರಲ್ಲಿ ನಮ್ಮ ಶಾಸಕರು ಬಹಳ ಎತ್ತಿದ ಕೈ. ಜಾತಿ ರಾಜಕಾರಣ, ಇದು ರಾಜಕಾರಣ, ಇದ್ರಲ್ಲಿ ಎಲ್ಲೋದ್ರು ಅವರು ನ್ಯಾಲ್ಗೆ ಎಲ್ಲೋದ್ರು ಅರಿಬಿಡ್ತಾರ ಅವರು ಸ್ವಲ್ಪ ಇನ್ ಮುಂದಾದ್ರೂ ಸ್ವಲ್ಪ ಜಾತ್ಯತೀತವಾಗಿ ಇಲ್ಲಿ ಕರಡಿಯವ್ರಿಗೆ ಕೆಲಸ ಮಾಡಕ್ಕೆ ಬಿಡ್ಬೇಕು ಅಂತ ನಾನು ಅವರಲ್ಲಿ ಸ್ವಲ್ಪ ನ್ಯಾಲ್ಗೆನ ಹತೋಟಿನಲ್ಲಿ ಇಟ್ಕೊಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಂತ ಇದ್ದೇನೆ. ಯಾಕೆಂದ್ರೆ ಏನಾದ್ರೂ ಮುಂದೆ ಅವ್ರು ನಾವು ಅಭಿವೃದ್ಧಿ ಮಾಡಿಲ್ಲ, ಅದು ಏನ್ ತನಿಖೆ ಮಾಡ್ತಾರೆ ಮಾಡಿಸ್ಲಿ, ಏನ್ ತೊಂದರೆ ಇಲ್ಲ. ನಾವು ಎಷ್ಟು ಅಭಿವೃದ್ಧಿ ಮಾಡಿದ್ವಿ, ಯಾವ್ಯಾವ ವಾರ್ಡ್ಗೆ ಎಷ್ಟು ಕೆಲಸ ಕೊಟ್ಟಿದೀವಿ, ಅದನ್ನ ಪ್ರತಿಯೊಂದು ನಾವು ಬೇಕಾದ್ರೆ ಲೆಕ್ಕ ನಿಮ್ ಮುಂದೆ ನಾವು ನಾಳೆನೇ ಇಡ್ತೀವಿ, ಅದೇನಿಲ್ಲ. ಅವರು ಏನು ನಮಗೆ ತನಿಖೆ ಮಾಡಿಸ್ತಾರೆ, ಅವ್ರದೇ ಮಹಾಪೌರರು ಇದಾರಲ್ಲ, ಮಾಡಿಸ್ಲಿ ನೋಡೋಣ. ಹಾಗಾದ್ರೆ ಇದು ಇವರ ತಾತ್ಕಾಲಿಕ ಗೆಲುವು. ಯಾವುದೋ ನಮ್ಮ ಪಕ್ಷದ ಒಬ್ಬ ಹಿರಿಯರ ಆಶೀರ್ವಾದದಿಂದ ಇವರು ಬಂದಿದ್ದಾರೆ. ಅದು ಇಲ್ಲೂ ಅವರು ಏನು ಎದುರಿನ ಬಾಗಿಲಿಂದ ಅಧಿಕಾರಕ್ಕೆ ಬಂದಿಲ್ಲ, ಹಿಂದಿನ ಬಾಗಿಲಿಂದ ಅಧಿಕಾರಕ್ಕೆ ಬಂದಿರೋದು ಇವರು. ಆದ್ರಿಂದ ಇವ್ರು ಏನಾದ್ರು ನಮ್ಮ ಮೈನಾರಿಟಿ ಹಿಂದುಳಿದ ವಾರ್ಡ್, ಯಾವ್ದಾದ್ರು ಹಿಂದುಳಿದ ವರ್ಗಗಳ ಏನಾದ್ರು ವಾರ್ಡ್ಗಳಿಗೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇವ್ರ ಮುಂದೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಏನ್ ಹೇಳಿ, ಕಾಂಗ್ರೆಸ್ ಮಿನಿಸ್ಟರ್ ಇದ್ರೆ ಅವರೇ ಅವರ ಹಿಂದಿನ ಸಪೋರ್ಟ್ ಮಾಡಿದ್ರು. ಯಾವ ಹಿಂದಿನ ಸಪೋರ್ಟ್ ಕಾಂಗ್ರೆಸ್ನವರೇ ಇಲ್ಲ ಹಂಗೆ ಆ ಅರ್ಥದಲ್ಲಿ ಹೇಳಿಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಹೇಳಿದೆ. MLA ಅವರು ಬಂಡಲ್ ಮಾತಾಡ್ಕೊತ ಹೋಗ್ತಾರ. ಅವ್ರ ಬಗ್ಗೆ ನೀವು ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು? ಇಡೀ ಬಂಡಲ್ ಅದಾರ ಅವರು ಶಾಸಕರನ್ ಬಳಕ ಯಾರು ಹೇಳ್ತಾರ? ಹಿಂದೂ ಮುಸ್ಲಿಂ ಶಾಸಕರ ಅದಾರ, ಹಿಂದೂ ಮುಸ್ಲಿಂ ಶಾಸಕರ ಅದಾರ. ಇದು ಇಡೀ ಕರ್ನಾಟಕ ಅಲ್ಲ, ಇದು ಇಡೀ ನಮ್ಮ ಇಂಡಿಯಾಕ್ಕೆ ಗೊತ್ತದ. ಹಿಂದೂ ಮುಸ್ಲಿಂ ಶಾಸಕರವ್ರು ಅಭಿವೃದ್ಧಿ ಬಗ್ಗೆ ಶಾಸಕರಲ್ಲ. ಅದ್ರ ಬಗ್ಗೆ ಯಾರು ಹೇಳ್ತಾರ? ಯಾವ ಮಿನಿಸ್ಟರ್? ಅದು ಬೆಂಕಿ ಹಚ್ಚು ಕೆಲಸ ಮಾಡಾಕತ್ತಾರ, ಮತ್ತೇನಿಲ್ಲ. ಬಾಯಿ ಹರಿ ಬಿಡುದಿರ್ತದ. ಅದೇನೋ ಹೇಳ್ತಾರೆ, ಎಲ್ಲಾರು ಹುಚ್ಚ MLA ಅದಾನೆ, ಅದಕ್ಕೆ ತಲೆ ಕೆಡಿಸ್ಕೊತಿರತ್ತ ಹೇಳ್ತಾರೆ. ಅದ್ರ ಬಗ್ಗೆ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ಇವತ್ತು ನಮ್ಮ ಮಹಾನಗರ ಪಾಲಿಕೆಯ ಚುನಾವಣೆ ಘೋಷಣೆ ಆಗಿದ್ದು, ಇವತ್ತು ಈ ಸಂದರ್ಭದಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಒಂದು ಕಾನೂನು ರೀತಿಯಲ್ಲಿ ಒಂದು ಕೇಸು ನಮ್ಮ ಆಸ್ತಿ ಘೋಷಣೆ ಸಲುವಾಗಿ ಇತ್ತು. ಅದು ಒಂದು ನಮ್ಮ ನ್ಯಾಯಾಲಯದಲ್ಲಿ ಒಂದು ಘೋಷಣೆ ಏನು ಮಾಡಿತ್ತಂತಂದ್ರೆ, ನಮ್ಮ RC ಅವರಿಗೆ ಇದೊಂದು ಇವತ್ತಿನ ಇನ್ನ ತಟಸ್ಥದ ಕಾನೂನು ಬಗ್ಗೆ ಅಂತಂದ್ರೆ ಕೋರ್ಟ್ನಲ್ಲಿ ಇನ್ನ ತಟಸ್ಥದ ಅಷ್ಟೇ ಮುಖಾಂತರನೇ ಒಂದೊಂದು ಇದು ಒಂದು ನ್ಯಾಯಾಲಯದಲ್ಲಿ ಕೇಸ್ ಇದೆ, ನಿಮಗೊಂದು ಮಧ್ಯಂತರ ಸಲುವಾಗಿ ನಾವು ನಿಮ್ಮನ್ನು RC ಅವರಿಗೆ ಆರ್ಡರ್ ಮಾಡಿದ್ರು ಅವರು, ಹೈಕೋರ್ಟ್ದವ್ರು. ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆ ಮಾಡೋ ಸಲುವಾಗಿ RC ಅವ್ರು ಬಂದು ಮಾನ್ಯ ನಮ್ಮ ಪೂಜ್ಯ ಕರಡಿ ಅವರಿಗೆ ಇವತ್ತು ಮೇಯರ್ ಅಂತೇಳಿ ಘೋಷಣೆ ಮಾಡ್ಯಾರ. ಉಪ ಮೇಯರ್ ಅಂತ ಸುಮಿತ್ರಾ ಜಾಧವ್ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದು ಇವತ್ತಿನ ದಿನಮಾನದಲ್ಲಿ ಅವರು ಆರಿಸಿ ಬಂದಾರಂತ ಹೇಳಿ ಅಂಥದ್ದೇನು ಆರಿಸಿ ಬಂದಿಲ್ಲ ಅವರು. ಒಂದು ಈ ಸಂದರ್ಭದಲ್ಲಿ ನಾನು ಏನು ಹೇಳ್ಬೇಕಂತ ಬಯಸ್ಬೇಕಂತಂದ್ರೆ, ಇವತ್ತು ಅವರು ಆರಿಸಿ ಬಂದಿದ್ದು ನಮ್ಮ ಪಕ್ಷೇತರ ಅಭ್ಯರ್ಥಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಸಮ್ಮುಖದಲ್ಲಿ ನಾವು ಎಲ್ಲ ಪಕ್ಷೇತರದವರು ಹೋಗಿ ಅಲ್ಲಿ ನಾವು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದು ಇತ್ತು. ಇವತ್ತು ಅದು ಏನೋ ಒಂದು ನಿಮ್ಗೆ ಗೊತ್ತದಲ್ಲ, BJP ಅವರು ಚಾಳಿ ಹೆಂಗೆ ಚಾಳಿ ಐತಂತಂದ್ರೆ, BJP ಅವರು ಅದು ಏನು ಮಾಡ್ತಾರೆ, ಅವರು BJP ಅವರು ಏನು ಹೇಳ್ತಾರೆ, ಸುಳ್ಳು ಹೇಳುದಲ್ಲ, ಅದು ಆಪರೇಷನ್ ಕಮಲ ಮಾಡ್ಬೇಕಂತ ಹೇಳಿ ಯಾರಿಗೆ ಐತಪ್ಪ ಅಂತಂದ್ರೆ ಅದು BJP ಅವರಿಗೆ ಆಪರೇಷನ್ ಕಮಲ ಮಾಡುವಂತ ಚಾಳಿ ಇವತ್ತು BJP ಅವರಿಗೆ ಅದ. ಅದು ಇವತ್ತು ಕಾರ್ಪೊರೇಷನ್ ದಲ್ಲಿನೂ ಅವರು ಅದೇ ಚಾಳಿ ಮಾಡಾಕತ್ತಾರ.
ಅದೇ ಚಾಳಿ ಮಾಡಿ ನಮ್ಮಲ್ಲಿ ಇರುವಂತ 3 ಪಕ್ಷೇತರ ಅಭ್ಯರ್ಥಿನ ತಗೊಂಡು ಇವತ್ತಿದೆ. ಈಗ ನಮ್ಮ ಮಾನ್ಯ ಶಾಸಕರು ಹೇಳಿದ್ರು ಯಾವುದೂ ರೊಕ್ಕಕ್ಕೆ ಆಮಿಷ ಒಡ್ಡಿಲ್ಲ, ಏನೂ ಮಾಡಿಲ್ಲ ಅಂತ ಹೇಳಿ. ಇದು ಎಲ್ಲ ಜನರಿಗೆ ಗೊತ್ತದ. ಆಮಿಷ ಒಡ್ಲಾರ್ದರೆ 3 ಮಂದಿ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಇವತ್ತು ಅವ್ರು ಎದಕ್ ಹೋಗ್ಯಾರ, ಏನ್ ಹೋಗ್ಯಾರ, ಈ ಕಾನೂನು ಸಂಬಂಧ ನಮ್ಗೆ ಹೋರಾಟ ಇದಕ್ಕೆ ಯಾರು ಅದಾರಪ್ಪ ಅಂತಂದ್ರೆ ನಮ್ಗೆ ಬೆನ್ನೆಲುಬಾಗಿ ನಿಂತು ಈ ಕೆಲಸ ಯಾರು ಮಾಡಾಕತ್ತಿದ್ರಪ್ಪ ಅಂದ್ರೆ ಶಾಸಕರು ಮಾಡಿಲ್ಲ. ಶಾಸಕರು ಕುಟಿಲತನ ಮತ್ತು ಕಪಟತನದಿಂದ ಹೇಳುವಂತ ಈ ಬಿಜೆಪಿ ಅವರಿಗೇನೋ ಒಂದು ಸುಳ್ಳು ಸುದ್ದಿಯನ್ನು ಹೇಳಾಕತ್ತಿದ್ರು. ಅವರು ಬಿಜೆಪಿಯವರಿಗೆ ಯಾರು ಸಪೋರ್ಟು ಮಾಡಿಲ್ಲ. ಬಿಜೆಪಿಯವರಿಗೆ ಎಂದು ಅವರು ನಮ್ಮ ಕಾಂಗ್ರೆಸ್ ಪಕ್ಷೇತರವರಿಗೆ ಸಪೋರ್ಟ್ ಮಾಡಿಲ್ಲ. ಇದು ಕುತಂತ್ರ ಯಾರು ಮಾಡಾಕತ್ತಿದ್ರಪ್ಪ ಅಂತಂದ್ರೆ ಇದು ಬಸನಗೌಡರು ಮಾಡಾಕತ್ತಿದ್ರು. ಈ ಸಂದರ್ಭ ಈ 3 ಜನ ಅಂತಂದ್ರ ಅಲ್ತಾಫ್ ಇಟಗಿ ಅವರು ಮತ್ತು ನದಾಫ್ ಮೇಡಮ್ ಅವರು, ಸುಮಿತ್ರಾ ಜಾಧವ್ ಅವರು 3 ಜನ ಅಲ್ಲಿ ಹೋಗಿ ಅದು ಕಪಟತನ ಗೆಲುವದ. ಅವರು ಕುಟಿಲತನ ಮಾಡುವಂತ ಕೆಲಸ ಅವರೇ ಮಾಡಿದ್ದದ. ಇವತ್ತು ನಮ್ಮ ಬಿಜಾಪುರದಲ್ಲಿ ಇಂಥ ಒಂದು ಇಲೆಕ್ಷನ್ದಲ್ಲಿ ಬಂದು ಅವರು ಈ ಒಂದು ಪಾಲಿಕೆ ಚುನಾವಣೆಯಲ್ಲಿ ಕೈ ಹಾಕಬಾರ್ದಂತ ನನ್ನ ಒಂದು ಸಂದೇಶ. ಯಾಕಂತಂದ್ರ ಇವತ್ತು ನಮ್ಮ ಬಿಜಾಪುರ ಮಳೆ ಆಗ್ಯದಪ್ಪ ಅಂತಂದ ಬಳಕ ನಡುಗಡ್ಡೆ ಆಗಿ ನಿಂತದ. ಒಂದು 16 ವಾರ್ಡ್ 17 ವಾರ್ಡ್ ನಡುಗಡ್ಡೆ ಆಗಿ ನಿಂತದ. ಅದನ್ನ ದನಿ ಎತ್ತಬೇಕಾಗಿತ್ತು, ಎಲ್ಲಿ ಅಧಿವೇಶನದಲ್ಲಿ ದನಿ ಎತ್ತಬೇಕಾಗಿತ್ತು. ಅದಕ್ಕೆ ನಾನು MLA ಹೌದು ಇದು ಒಳ್ಳೆ MLA ಕೆಲಸ ಚಲೋ ಮಾಡಾಕತ್ತಾರ, ದನಿ ಎತ್ತಾರಪ್ಪ ಅಂತ ಹೇಳ್ಬೋದಾಗಿತ್ತು. ಇಂಥ ಎಲ್ಲ ಕುತಂತ್ರ ಮಾಡಿ ಏನೋ ಒಬ್ಬರಿಗೆ ಸಪೋರ್ಟ್ ಮಾಡ್ಲಾರ್ದು ನಾನು ಏನಂತಾರ ಡುಬ್ಬಾ ಚಪ್ಪಸುಗಳಂತ ಮಾತಾಡ್ತಾರಲ್ಲ, ಅದು ನಮಗಂತೂ ಸರಿ ಅನ್ಸಂಗಿಲ್ಲ. ಇವತ್ತು ಹಿಂದೂ ಜನನು ಅವ್ರಿಗೆ ಓಟ್ ಹಾಕ್ಯಾರ. ಇವತ್ತು ಅವ್ರ ಪರಿಸ್ಥಿತಿ ಮಹಾಮಳೆದೊಳಗ ಅವ್ರು ನಡುಗಡ್ಡೆಯಾಗಿ ಒಳಗ ನಮ್ಮ ಜನರು ಎಲ್ಲ ನೀರಾಗ ನಿಂತಾರ. ಹಿಂದೂ ಜನ ನಿಂತಾರ. ನಮಗಂತೂ ಅನ್ಯಾಯ ಮಾಡಾಕತ್ತಾರ, ಮುಸಲ್ರಿಗೆ ಮಾಡ್ಲಿ, ಅದು ಒಪ್ಕೋತೀನಿ ನಾನು. ಹಿಂದೂ ಜನಕ್ಕೂ ಮೋಸ ಮಾಡಾಕತ್ತಾರ. ಇಂಥ ಅನ್ಯಾಯ ಕೆಲಸ ಮಾಡಬಾರ್ದಾಗಿತ್ತು. ಈಗ ಫಸ್ಟಿಗೆ ಅವ್ರು ಹೋಗಿ ನಮ್ಮ ದನಿ ಎತ್ತಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಇದನ್ನಿಷ್ಟು ಹೇಳಿ ನಾನು ಮುಗಿಸ್ತೀನಿ. ನ್ಯಾಯಾಲಯ ತೀರ್ಪಂತೆ ಬಿಜಾಪುರ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಘೋಷಣೆ ಇತ್ತು. ಆ ಸಂದರ್ಭದಲ್ಲಿ ಕರಡಿ ಮಹಾಪೌರ್ ಅವರು ಮತ್ತು ಜಾಧವ್ ಮೇಡಮ್ ಅವರು ಮಹಾಪೌರ್ ಆಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ, ಅವ್ರಿಗೆ ಕಾಂಗ್ರ್ಯಾಚುಲೇಷನ್ ಹೇಳ್ತೇನೆ. ಅದು ಅಲ್ಲದೆ ನಗರ ಶಾಸಕರು ಏನೇನು ಅನಾವಶ್ಯಕವಾಗಿ ಕೆಲವೊಂದು ಮಾತುಗಳನ್ನು ಹೇಳ್ಯಾರ. ಇವರು ಸುಳ್ಳಿನ ಸರ್ದಾರ್ ಅದಾರ ಅನ್ನೋದು ಎಲ್ಲ ಜಗತ್ತಿಗೆ ಜಾಹೀರದ. ಆದ್ದರಿಂದ ಈಗ ತಾನೇ ನಮ್ಮ ಸ್ನೇಹಿತರಿಗೆ ಕೇಳಾಕತ್ತಿರು ಕಾಂಗ್ರೆಸ್ ಸಚಿವರು ಬೇರೆ ಬೆನ್ನಲ್ಲಿ ಇದು ಮಾಡ್ಯಾರಂದ್ರೆ ಮತ್ತೆ ಅದು ಅಕ್ಕತ್ತಿತ್ತಂದ್ರೆ ಅವ್ರು ಬಹಿರಂಗ ಪಡಿಸ್ಲಿಲ್ಲ ಸರ್. ಯಾಕೆ ಅವ್ರು ಬಹಿರಂಗ ಪಡಿಸ್ಲಿಲ್ಲ? ಇದು ಬಿಜೆಪಿ ಮೇಯರು ಅವ್ರು ಹೊಸ ಪಕ್ಷ ಕಟ್ತೀನತ್ತ ಮೇಯರ್ ಅನ್ನೋದು ಮೊದಲು ಘೋಷಣೆ ಮಾಡ್ಲಿ. ಹೌದು, ನಾವು ಈ ಬಿಜೆಪಿಯು ಎಲ್ಲಾ ಮೆಂಬರ್ ಕೂಡಿ 35 ಜನ ಕೂಡಿ ನಮ್ಮ ಹಿರಿಯರಲ್ಲಿ ಹೋಗಿ ಕಳ್ಕಳಿಯಿಂದ ಕೇಳ್ಕೊಂಡಾಗ 35 ಮಂದಿ ಹೋಗಿ ಎಲ್ಲಾರ ಕೈಕಾಲು ಬಿದ್ದು ಅವರಲ್ಲಿ ಮನವಿ ಮಾಡ್ಕೊಂಡಾಗ ನಾವು ಎಲ್ಲರೂ ಉಳಿದಿವು. ಇದು ಉಳಿಬೇಕಾದ್ರೆ ಹಂಗೆ ಉಳಿದಿಲ್ಲ. ನೀವು ಆರ್ಸಿ ಬಂದ ಇವರೇ ಇರ್ತಿದಿಲ್ಲ ಅಂದ್ರೆ ಇವತ್ತು ಘೋಷಣೆ ಹಾಕಿತ್ತ. ಇನ್ನೂ ಆದ್ರೂ ಅವ್ರ ಬಲ್ಲಿ ತಾಕತ್ತದ. ಇನ್ನ 2 ತಿಂಗಳ ಟೈಮ್ ಅದ. 35 ಮಂದಿಗೂ ಇದು ಗೊತ್ತದ. 35 ಮಂದಿ ಎಲ್ಲ ಗೌರವಾನ್ವಿತ ಸದಸ್ಯರು ಎಲ್ಲಿ ಹೋಗಿ ಯಾರ ಮನೆಗೆ ನಿಂತು ಯಾರ ಬಲ್ಲಿ ಕಾಲು ಬಿತ್ತಿಸಿ ಎಲ್ಲಾ ರೀತಿ ಮಾಡ್ಕೊಂಡ್ ಬಂದಾರ ಅನ್ನೋದು ಅವ್ರು ತೋರಿಸ್ಲಿ. ಈಗೇನು ನಗರ ಶಾಸಕ ಹೇಳ್ತಾರಲ್ಲ ಇದು ಹಿಂದೂ ಹತ್ಕಿಸಿ ನಿಮ್ಗೆ ನಾಚಿಕ್ ಬರ್ಬೇಕಲ್ವಾ? 2 ಮುಸಲ್ಮಾನರಿಗೆ ತಗೊಂಡ್ ಹೋಗಿ ಹಿಂದೂ ಹತ್ಕಿಸಿ ಹೇಳ್ತಿರಲ್ಲ, ನಿಮ್ಗೆ ಅಷ್ಟು ತಾಕತ್ತಿದಿಲ್ಲ. ನಿಮ್ಮಲ್ಲಿ ಇತ್ತಂದ್ರೆ ನಿಮ್ಮೆಲ್ಲ ಮಂದಿಗೆ ತಗೊಂಡ್ ಮಾಡ್ಬೇಕಾಗಿತ್ತು. 2 ಮುಸಲ್ಮಾನರಿಗೆ ಕರ್ಕೊಂಡು ಹೋಗಿ ತುಳುಗ್ ಹಿಂದಿನ ತಗೊಂಡು ಹೋಗಿ ಅವ್ರಿಗೆ ಇದು ಮಾಡಿರಿ. ಮತ್ತೆ ಹಿಂದೂ ಮುಸಲ್ಮಾನ ಎಲ್ಲ ನಿಮ್ಗೆ ಏನು ಕೆಲಸನೇ ಆಗುದಿಲ್ಲ. ಮತ್ತೆ ಅಧಿಕಾರ ನಿಮ್ಗೆ ಮೈನಾರಿಟಿ ಇಲ್ಲದೆ ನಿಮ್ಗೆ ಅಧಿಕಾರ ಸಿಗ್ತಾ? ನಿಮ್ ನೈತಿಕತೆ ಅದ? ನೀವು ಯಾವ ಪಕ್ಷದವ್ರು ಅದಿರಿ ಮೊದಲು ಅದು ಅವ್ರಿಗೆ ಹೇಳ್ರಿ. ಇವತ್ತೇನ್ ಎಲ್ಲಾರ ಪಕ್ಷದ ಎಲ್ಲ ಸದಸ್ಯರು ಏನ್ MLC ಬಂದಾರ, ಏನ್ ಸಚಿವರು ಬಂದಾರ, ಏನ್ MLAಗಳು ಬಂದಾರ. ನೀವು ಬಂದ್ಕಿಸಿ ಇಲ್ಲಿ ದೊಡ್ಡ ನಾನೇ ಮಾಡಿನತ್ತು ಹೇಳತಾರ. ಏನ್ ಮಾಡಿರಿ ನೀವು? ಮಾಡಿದ್ರ ಏನ? ಆಮೇಲೆ ಮೊದಲಿನ ಉಪಮೇಯರು ಮಹಾಪೌರು ಮೇಯರ್ ಮತ್ತು ಉಪಮೇಯರ್ ಅವರು ಏನು ಕೆಲಸ ಮಾಡಿದ್ರ? ನಿಮ್ಗೆ ಸ್ವಲ್ಪ ಧ್ಯಾನ ಇತ್ತಂದ್ರ ಸತತ 60 ಜನರಲ್ ಫಂಡ್ನಾಗ 60 ಕೋಟಿ ರೂಪಾಯಿ ಕೆಲಸ ಮಾಡಿದ್ವಿ. ಮಾಡಿಸ್ರಿ ತನಿಖಿ. ನಿಮ್ ತಾಕತ್ತದಲ್ಲ, ತನಿಖಿ ಮಾಡಿಸ್ರಿ. ತನಿಖಿ ಮಾಡಿ ತೋರಿಸ್ರಿ. ಮೇಯರ್ ಉಪಮೇಯರ್ ಏನ್ ಮಾಡ್ಯಾರ ಅನ್ನೋದು ತೋರಿಸ್ರಿ. ನಾವು ತೋರಿಸ್ತೀವಿ ನಿಮ್ಗೆ ನಾವು ಏನೇನ್ ಮಾಡಿವಿ ಅನ್ನೋದು. ಜಗತ್ತಿಗೆ ಜಾಹೀರದ. ಇಡೀ ಬಿಜಾಪುರ ಜನತೆ ನೋಡ್ಯಾರ. ಪ್ರತಿಯೊಂದು 35 ವಾರ್ಡ್ನಲ್ಲಿ ಕೆಲಸ ಮಾಡಿ ಉದ್ಘಾಟನೆ ಮಾಡಿ ಕೆಲಸ ಮಾಡಿಸಿದ್ವಿ. ಯಾವುದೇ ತಾರತಮ್ಯ ಇಲ್ಲದ 2 ಫಂಡ್ ಬಂದಿದ್ದ, 2 ಫಂಡ್ ಏನು ಫಂಡ್ ಇಲ್ಲ ಟೈಮ್ನಾಗ ನಾವು ಕೆಲಸ ಮಾಡಿದ್ವಿ. ಅಂತ ಸಂದರ್ಭದಲ್ಲಿ
ಇವತ್ತೇನ್ ಬಂದ್ ಕೇಸಿ ಯಾರು ಮಾಡ್ಯಾರ ಯಾರ ಕೂಡ ಎಲ್ಲಮ್ ಜಾತ್ರೆ ಮಾಡಕ್ ನೀವು ಬಂದಿರಾ ಇಲ್ಲಿ ಸ್ವಲ್ಪ ನಿಮ್ಗ ನಾಚಿಕ್ ಬರ್ಬೇಕು. ಮೈನಾರಿಟಿ ಫಂಡ್ ತಗೊಂಡ್ ಕೇಸಿ ಮೈನಾರಿಟಿ ಏರಿಯಾನಾಗ ಮಾಡ್ಬೇಕಾಗಿದ್ ಬಿಟ್ಟು ಮೈನಾರಿಟಿ ಒಂದ್ ಹೆಸರು ತಗೊಂಡ್ ಕೇಸಿ ಎಲ್ಲೆಲ್ಲ ಕೆಲಸ ಹಾಕಿರಿ ತನಿಖೆ ಮಾಡಿಸ್ತೀನಿ, ನಾವು ತನಿಖೆ ಮಾಡಿಸ್ತೀವಿ. ಇನ್ನ ಯಾವ ಮೈನಾರಿಟಿ ಫಂಡ್ ತಗೊಂಡ್ ಬಂದಿರಲ್ಲ ಕೈ ಕಾಲು ಬಿದ್ದ ಕೇಸಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಹೋಗಿ ಸಚಿವರ ಬಲ್ಲಿ ತಂದ್ ಕೇಸಿ ಜಮೀರ್ ಅಹಮದ್ ಖಾನ್ ಬಲ್ಲಿ ಹೋಗಿ ಕಾಲ್ ಬಿದ್ದು ತಂದಿದ್ದು ಎಲ್ಲ ಫೋಟೋ ವೈರಲ್ ಆಗಿದೆ ನಿಮ್ಗೆ. ಅಲ್ಲಿ ತಂದ ಫಂಡ್ ಎಲ್ಲಿ ಹಾಕ್ಸಾಕತ್ತೀರಿ, ಎಲ್ಲಿ ಹಾಕ್ಸಿರಿ? ಒಂದು ಮೈನಾರಿಟಿ ಹೆಸರು ಹೇಳಿ ಕೇಸಿ ಅದು ಎಲ್ಲರೇ ಒಂದು ಬೇರೆ ನಿಮ್ಮೆಲ್ಲ ಮಂದಿ ಕಡೆ ಹಾಕ್ಸಾಕತ್ತೀರಿ, ನಿಮ್ ನಾಚಿಕ್ ಬರ್ಬೇಕಲ್ಲ. ತನಿಖೆ ನಾವು ಮಾಡಿಸ್ತೀವಿ, ತನಿಖೆ ನೀವೇನ್ ಮಾಡಿಸ್ತೀರಿ? ತನಿಖೆ ಮಾಡೋದ್ ಕೆಲಸ ನಾವು ಅದ. ಈಗ ನಾವು ಎಲ್ಲ ಜಾತಿಯಾತಿ ಎಲ್ಲ ಪಕ್ಷಾತಿಯಾತಿಯಾಗಿ ಎಲ್ಲರೂ ಕೂಡಿಕೇಸಿ ಕರಡಿ ಅವ್ರಿಗೆ ನಾವು ಬೆಂಬಲ ಕೊಟ್ಟಿದ್ದೀವಿ. ಈಗ ನೀವು ಎಲ್ಲ ಬಿಟ್ಕೇಸಿ ಮತ್ತೆ ಬೇರೆ ರಾಜಕೀಯ ಮಾಡ್ತೀವಿ, ಅದಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಸಚಿವರ ಬಗ್ಗೆ, ನಮ್ಮ MB ಪಾಟೀಲ್ ಬಗ್ಗೆ, ಸುನೀಲ್ ಗೌಡ್ರ ಬಗ್ಗೆ ಮಾತಾಡತ್ತೀರಿ ನೀವು. ಏನ್ ಮಾತಾಡ್ತಾ ಇದೀರಿ ನೀವು? ಅವ್ರು ಇರ್ಲಿಲ್ಲ ಅಂದ್ರೆ ಇವತ್ತು ನಾವು ಸದಸ್ಯರು ಇರ್ತಿದ್ದಿಲ್ಲ. ಅವ್ರ ಆಶೀರ್ವಾದ, ಅವ್ರ ಎಲ್ಲ ಪ್ಲಾನಿಂಗ್ ಪ್ರಕಾರ ಅವ್ರೆಲ್ಲ ಇದು ಮಾಡಿ ನಮ್ಗೆಲ್ಲ ಇದು ಮಾಡ್ಕೇಸಿ ನಮ್ಮ ಸದಸ್ಯರು ಉಳಿಸ್ಯಾರ. ಇನ್ನೂ ಆದ್ರೆ ಅವ್ರ ಕೈಯಲ್ಲಿ ಅದ. ತಾವು ಯೋಚನೆ ಮಾಡ್ಬೇಕು, 35 ಸದಸ್ಯರಿಗೆ ಯಾರು ಕುತಂತ್ರ ಮಾಡಾಕತ್ತೀರ ಅನ್ನೋದು. ಈ ಇಲೆಕ್ಷನ್ಯಾಗ ನೀವು ಎಷ್ಟ ಅಲ್ಲಿ ದೇವರ ಸಿದ್ದೇಶ್ವರ ಎಲ್ಲ ಸಿದ್ದೇಶ್ವರ ಹನಿ ಮಾಡಿ ಹೇಳ್ರಿ ನೋಡುನು. ಎಟ್ ರೊಕ್ಕ ಕೊಟ್ಟಿರಿ, ಎಟ್ ರೊಕ್ಕ ತಗೊಂಡ್ ಹೋಗಿರಿ, ಏನೇನ್ ಮಾಡಿರಿ ಅನ್ನೋದು ಹೇಳ್ರಿ ನೋಡುನು. ಯಾರು ಮಿನಿಸ್ಟರ್ ಕಾಲ್ ಬಿದ್ದಿಲ್ಲ ಅದು ಹೇಳ್ರಿ ನನ್ಗೆ. ಎಲ್ಲಾರು ಬಿಜೆಪಿ ಅವರು ಬಂದ್ ಕೇಸಿ ಎಲ್ಲಾರು ಬಂದ್ ಕೇಸಿ ಮಿನಿಸ್ಟರ್ ಕೈ ಕಾಲ್ ಬಿದ್ದ ಕೇಸಿ ನಮ್ಗೆ ಉಳಿಸ್ರಿ ಸಾಹೇಬ್ರ ಅಂದಾಗ ಇದು ನಾವು ಉಳಿದೀವಿ. ನೀವು ಏನಾರ ಬಂದ್ ಕೇಸಿ ಇಲ್ಲೇ ಮಾತಾಡಿದ್ರೆ ನಡೆಯೋದಿಲ್ಲ. ಎಲ್ಲಾ ಸದಸ್ಯರು 35 ಜನ ಸದಸ್ಯರು ಆತ್ಮಸಾಕ್ಷಿ ಮಾಡಿ ಹೇಳಿ ಅವ್ರು ನಮ್ಗೆ ಉಳಿಸ್ಯಾರ, ಯಾರು ಬಸನಗೌಡ ಉಳಿಸ್ಯಾರ ಅಂತ. ಆದ್ದರಿಂದ ಡಿಸ್ಕ್ವಾಲಿಫೈ ಆಗ್ಬೇಕನ್ನೋದು ಇವ್ರ ಮನಸ್ಸಿನಲ್ಲಿತ್ತು. ಮತ್ತು ನಮ್ಮ ಎಲ್ಲಾ ಸಚಿವರು ಮತ್ತು ಎಲ್ಲ MLCಗಳು ಎಲ್ಲಾರು ಕೂಡಿ ನಮ್ಗೆ ಇದು ಮಾಡಿ ಅವ್ರ ಬಲ್ಲಿ ಮನವಿ ಮಾಡೋಣ, ಅವ್ರು ನಮ್ಗೆಲ್ಲಾರು ಉಳಿಸ್ಯಾರ. ಆದ್ದರಿಂದ ತಾವು ಇನ್ನಾದ್ರೂ ಎಚ್ಚರಿಕೋಬೇಕು. ಮುಂದೆ ಬರುವಂತ ದಿವಸದಲ್ಲಿ ಇನ್ನ ಕಾನೂನೊಳಗೆ ಅದು ಕೋರ್ಟ್ ನಲ್ಲಿ ಕೇಸ್ ಇದೆ. ಇವೆಲ್ಲ ಮಾತಾಡೋದು ಸರಿ ಇಲ್ಲ. ಏನ ಯಾವಾಗಲೂ ನೀವು ಏನ್ ಮಾಡ್ತೀರಿ, ನಾವು ಏನಪ್ಪಾ ಎಲ್ಲಾರು ಕೂಡಿ ಒಳ್ಳೆತನ ಕೆಲಸ ಮಾಡೋನು, ಎಲ್ಲಾರು ಕೂಡಿ ಮಾಡೋಣ ಅಂತೇಳಿ 150 ಕೋಟಿ ರೂಪಾಯಿ MB ಪಾಟೀಲ್ ಸಾಹೇಬ್ ಶಾಂಕ್ಷನ್ ಮಾಡ್ಯಾರ MGRನಾಗ. ಅದು 100 ಕೋಟಿ ರೂಪಾಯಿ ಈಗ ಎಲ್ಲಾ ಅಡಿಗೆ ಮಾಡಿ ಇಟ್ಟು ನಾವು ಬರೇ ಊಟ ಮಾಡುದದ. ನೀವು ಅಲ್ಲ ಎಲ್ಲಾ ಅಡಿಗೆ ಮಾಡಿಟ್ಟು ಬಿಜಾಪುರಕ್ಕೆ 150 ಕೋಟಿ ರೂಪಾಯಿ MB ಪಾಟೀಲ್ ಸಾಹೇಬ್ರು ಸುನೀಲ್ ಗೌಡ್ರ ಸಾಹೇಬ್ರು ಶಾಂಕ್ಷನ್ ಮಾಡಿ ಕೊಟ್ಟಾರ. ಈಗಾಗಲೇ ಎಸ್ಟಿಮೇಟ್ ಆಗೈತಿ, ಪ್ಲಾನ್ ಆಗೈತಿ, ವರ್ಕೌಟ್ ಕೊಡವ್ರ ಅದಾರ. ಅದು ಆಗಕ್ಕೆ ಎಲ್ಲ ಕೆಲಸ ಈಗೆಲ್ಲ ಅಡಿಗೆ ಮಾಡಿಟ್ಟು ಈಗ ಬಂದ್ ಕಿಶ್ ಊಟ ಮಾಡೋದು ಅಷ್ಟೇ ಕೆಲಸ ಅದ. ನೀವು ಮತ್ತೇನ್ ಮಾಡ್ತಾ ಇರ್ತೀರಿ? ನಿಮ್ದು ಯಾರದ? ನೀವು ಉಚ್ಚಾಟಿತ ಶಾಸಕಾಗಿ BJP ಅವ್ರಿಗೆಲ್ಲಾರ ಕಿಶ್ ಹೇಳಕ್ ಬಂದ್ರಿ, BJP ಅವ್ರು ಡೂಪ್ಲಿಕೇಟ್ ಅಂತ ಹೇಳ್ತೀರಿ. BJP ಅವ್ರು ಅದಕ್ಕೆ ಉತ್ತರ ಕೊಡ್ತಾರ, ಅದಕ್ಕೆ ಉತ್ತರ ಕೊಡೋದು ನಾವಲ್ಲ. ನೀವು ನಕಲಿ ಅದಿರಿ, ನೀವು ಅವ್ರು ಅಸಲಿ ಅದಾರ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ನಾವು ಎಲ್ಲಾರು ಇದು ಮಾಡೋರು, ಎಲ್ಲಾರು 35 ಜನ ಸದಸ್ಯರು ಎಲ್ಲ ಪಕ್ಷಾತೀತವಾಗಿ ನಾವು ಎಲ್ಲರೂ ಕೂಡಿ ಒಂದು ಡೆವಲಪ್ಮೆಂಟ್ ಮಾಡೋ ಕೆಲಸ ಮಾಡತ್ತೀವಿ. ಬಿಜಾಪುರ ನಗರದಲ್ಲಿ ಎಲ್ಲೆಲ್ಲಿ ಮಳೆ ಆಗೈತಿ ನೀವು ಎಲ್ಲಿ ನೋಡಕ್ ಬಂದಿರಿ? ಎಲ್ಲಿ ಇದು ಆಗೈತಿ ಅನ್ನೋ ಒಂದ್ ಸ್ವಲ್ಪ ಏನಾರು ನೋಡಿದ್ರಿ? ನಗರ ಶಾಸಕರಾಗಿ ಹೇಳ್ತೀರಿ. ಇಡೀ ಕ್ವಾಟಿ ಗೋಡೆ ಸುತ್ತಮುತ್ತಿನ ಕೆಲಸ ಎಲ್ಲಿ ತನ ನಾವು ಮಾಡುದಿಲ್ಲ, ಅಲ್ಲಿ ತನ ಯಾವ ಮೇಯರ್ ಇದ್ರು ಏನಾಗುದಿಲ್ಲ, ಯಾವ ಸದಸ್ಯ ಇದ್ರು ಏನಾಗುದಿಲ್ಲ. ಎಲ್ಲಿ ತನ ನಾವು ನೀರ್ ಹೊರಗೆ ಹಾಕ್ಲಿಕ್ಕೆ ದಾರಿ ಮಾಡ್ಕೊಡುದಿಲ್ಲ. ಕ್ವಾಟಿಗೋಡಿ ಸುತ್ತಮುತ್ತ ಎಲ್ಲ ರಾಜಕೌಲಿ ನಾವು ಓಪನ್ ಮಾಡಲಾರ್ದೆ ಅದು ಕೆಲಸ ಮಾಡ್ಲಿಲ್ಲ ಅಂದ್ರೆ ಬೇಕಾದವ್ರು ಇದ್ರು ನೀರು ಬರುದೇ. ಬಿಜಾಪುರ ಯಾವತ್ತು ಶಾಶ್ವತ ನಾವು ಪರಿಹಾರ ಮಾಡ್ಬೇಕಾದ್ರೆ ಕ್ವಾಟಿಗೋಡಿ ಸುತ್ತಮುತ್ತ ಎಲ್ಲ ಏರಿಯಾ ನಾವು ಅದು ಇದು ಪಿಚಿಂಗ್ ಮಾಡ್ಕೇಸಿ ಅದು ಎಲ್ಲ ಮಾಡಿ ನೀರು ಹೊರಗೆ ಹಾಕುವಂತ ಕೆಲಸ ಮಾಡಿದಾಗ ಮಾತ್ರ ನಾವು ಬಿಜಾಪುರ ಸೌಂದರ್ಯ ಇಡ್ಲಿಕ್ಕೆ ಸಾಧ್ಯದ, ಇಲ್ಲಾಂದ್ರೆ ಏನು ಮಾಡಕ್ ಆಗುದಿಲ್ಲ. ಆದ್ದರಿಂದ ತಾವೆಲ್ಲ ಕೆಲಸವನ್ನು ನೋಡಿ ನಾವು ಏನು ಮಾಡಿ ಅದಕ್ಕಿದ್ರಿ ಎಲ್ಲ ತನಿಖೆಗೆ ನಾವು ಸಿದ್ಧರದಿವತ್ತ ಈ ಸಂದರ್ಭದಲ್ಲಿ ನಿಮ್ಗೆ ಚಾಲೆಂಜ್ ಕೊಡ್ತೀವಿ. ನಮಸ್ಕಾರ. ಮತ್ತು ಹಾಗೂ ಸರ್ಕಾರ ಅವರಿಗೆ ಈ ನ್ಯಾಯಾಲಯ ತೀರ್ಪಿನ ಆದೇಶದಂತೆ ನಮಗೆಲ್ಲ ಮತ್ತು ಸದಸ್ಯತ್ವವನ್ನು ಮುಂದುವರಿಲಿಕ್ಕೆ ಮಧ್ಯಂತರ ಆದೇಶವನ್ನು ಮಾಡಿ ಈಗ ನಮ್ಮ ಇವತ್ತು ಮೇಯರ್ ಎಲೆಕ್ಷನ್ ಚುನಾವಣೆ ಮಾಡಿದ್ದಾರೆ ಸರ್ಕಾರದವರು. ಅದರಂತೆ ಈ ನ್ಯಾಯಾಲಯಕ್ಕೂ ಮತ್ತು ಸರ್ಕಾರಕ್ಕೂ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನ್ಯಾಯಾಲಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರಂತೆ ನನ್ನ ವೈಯಕ್ತಿಕ ನನ್ನ ಆಯ್ಕೆಗೆ ಸಲುವಾಗಿ ಮೇಯರ್ ಉಪಮಹಾಪೌರ ಮತ್ತು ಮಹಾಪೌರ ಇಲೆಕ್ಷನ್ಗೆ ನಮಗೆ ಎಲ್ಲ ಸದಸ್ಯರು ಗೌರವಾನ್ವಿತ ಎಲ್ಲ ಸದಸ್ಯರು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಸುನೀಲ್ ಗೌಡ್ರು ಹಾಗೂ ಇನ್ನಿತರ ಪಕ್ಷೇತರ ಸದಸ್ಯರು ಹಾಗೂ ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು ನಮ್ಗೆ ವೈಯಕ್ತಿಕವಾಗಿ ಸಹಕಾರ ಕೊಟ್ಟಿದ್ದಕ್ಕೆ ಹಾಗೂ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಅವ್ರಿಗೂ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹಿತ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ದಿನಮಾನದಲ್ಲಿ ಈಗ ನಮ್ಮ ಖಾನೆ ಸರ್ ಹೇಳ್ಯಾರ ಮಹಾಮಳೆಯಲ್ಲಿ ಈಗ ಎಷ್ಟೋ ಸಾಕಷ್ಟು ಜನ ತೊಂದರೆಗೀಡಾದಾರೆ.
ಅದು ಯಾವ ಭಾಗದಾಗ ಅಂದ್ರೆ ಅವ್ರು ಬಸನಗೌಡರು ಎಲ್ಲಿ ಕೆಲಸ ಹೆಚ್ಚು ಮಾಡಿಲ್ಲ ಆ ಭಾಗದಾಗೆ ತೊಂದರೆ ಆಗೈತಿ. ಅದು ಈಗ ಒಬ್ಬ ಸಾರ್ವಜನಿಕ ಪ್ರತಿನಿಧಿಯಾಗಿ ಅದು ಸರಿಪಡಿಸಬೇಕು ಮುಂದಿನ ದಿನಮಾನದಲ್ಲಿ ಅಂತ ಹೇಳಿ, ಮತ್ತು ಇವತ್ತಿನ ಏನು ಪೂಜ್ಯ ಮಹಾಪೌರರು ಆಗ್ಯಾರ ಉಪಮಹಾಪೌರರು, ಅವರು ತಮ್ಮ ಅವಧಿ ಯಶಸ್ವಿ ಆಗಲಿ. ಅವ್ರ ಜೊತೆ ನಾವೆಲ್ಲ ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಅವ್ರಿಗೆ ಸಹಕಾರ ಕೊಡ್ತೇವೆ ಅಂತ ಹೇಳಿ ನಾನು ಒಂದೆರಡು ಮಾತು. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.